ನೋಡಿ ಫ್ರೆಂಡ್ಸ್, ಇದೊಂದು ಪರಿಸರನ ಹೇಗೆ ನಾಶ ಮಾಡ್ತಾ ಇದ್ದಾರೆ ಸರ್ಕಾರದ ಸಚಿವರು, ಅಧಿಕಾರಿಗಳು ಮತ್ತು ಭೂಮಾಫಿಯಾ ಸೇರಿ. ಇದಕ್ಕೊಂದು ತಾಜಾ ಉದಾಹರಣೆ ಇದು ಭಟ್ಕಳ ತಾಲೂಕು ಮಾವಿನಕುರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ. ಇದು ಮಾವಿನಕುರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗೊಂಡ್ರಿಕೆರೆ ರಸ್ತೆಯಲ್ಲಿ ಬರುತ್ತೆ. ಇದು ನೋಡಿ, ಇಡೀ ಗುಡ್ಡನೇ ಸ್ವಾಹ ಮಾಡಿದ್ದಾರೆ ಸಂಪೂರ್ಣವಾಗಿ. ಈ ಕಳೆದ ವರ್ಷ ಅಂಕೋಲದ ಶಿರೂರಲ್ಲಿ ಗುಡ್ಡ ಕುಸಿದು, 1 ಎಕರೆ ಗುಡ್ಡ ಕುಸಿದು ಹಲವಾರು ಮಂದಿ ಸಾವನ್ನಪ್ಪಿದ್ರು. ದೊಡ್ಡ ದುರಂತ ಆಗಿತ್ತು. ಅದೆಲ್ಲ ಗೊತ್ತಿದ್ದು ಸಹ ಇಲ್ಲಿಯ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಎಲ್ಲ ಶಾಮೀಲಾಗಿ ಖಾಸಗಿ ವ್ಯಕ್ತಿಯ ಒಂದು ಪ್ರಭಾವಕ್ಕೊಳಗಾಗಿ ನೋಡಿ ಸಾವಿರಾರು ಲೋಡ್ ಮಣ್ಣು ತೆಗೆದು ಇಡೀ ಗುಡ್ಡನೇ ಸ್ವಾಹ ಮಾಡಿದ್ದಾರೆ. ಇದು ಗೊಂಡ್ರಿಕೇರಿ ರೋಡಲ್ಲಿ ಬರ್ತಿದೆ, ಕರಗೋಡು ಹತ್ರ. ಇದು ಭಟ್ಕಳ ಮಾವಿನಕುರೆ ಗ್ರಾಮ ಪಂಚಾಯತ್ ಬರುತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತೆ. ಶಿರೂರು ಗುಡ್ಡ ಕುಸಿದ್ದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಾಗಿತ್ತು. ಇದು ನೋಡಿ ಭಟ್ಕಳ ಮಾವಿನಕುರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ. ಗೊಂಡ್ರಿಕೇರಿ ನೋಡಿ, ಇಡೀ ಗುಡ್ಡನೇ ಅಗೆದು ಬಯಲು ಮಾಡಿಬಿಟ್ಟಿದ್ದಾರೆ. ಎಷ್ಟು ಪರಿಸರ ನಾಶ ಮಾಡ್ತಾ ಇದ್ದಾರೆ. ನಂತರ ಮಳೆ ಬಂತು, ಗುಡ್ಡ ಕುಸಿತು, ಮನೆ ಮಠ ಹಾಳಾಯಿತು ಅಥವಾ ಜನ ಸತ್ರು ಅಂದರೆ ಅದಕ್ಕೆ ಸ್ವಯಂಕೃತ ಅಪರಾಧ ನಮ್ಮದೇ ಆಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಸಾವಿರಾರು ಲೋಡು ಮಣ್ಣೆಲ್ಲ ಅಗೆದು ಒಂದು ನೇಚರಲ್ ಆಗಿರೋ ಗುಡ್ಡನೇ ಕುಸಿತಿದ್ದಾರೆ. ಈ ಪರಿಸರ ಇಲಾಖೆ ಆಗಲಿ, ಅರಣ್ಯ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವ ಪ್ರತಿನಿಧಿಗಳು ಇದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ಅಂದರೆ ಇದೆಷ್ಟು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾಯಿದ್ದು. ನೋಡಿ, ಗುಡ್ಡನ ಸಂಪೂರ್ಣ ನುಂಗಿ ನೀರು ಕುಡಿದಿದ್ದಾರೆ ಅಂತಲ್ಲ, ಇದು ಸಂಪೂರ್ಣ ನುಂಗಿ ನೀರು ಕುಡಿದಿದೆ. ಇದೊಂದು ಎಲ್ಲೂ ಇದು ಸುದ್ದಿ ಆಗ್ತಾ ಇಲ್ಲ. ನೋಡಿ, ಇದೊಂದು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತರ್ತೀವಿ. ನೋಡಿ, ಸುತ್ತಮುತ್ತ ಸೌಂಡ್ ಕೇಳ್ತಾ ಇದೆ. ನವಿಲುಗಳು ತುಂಬ ಜಾಸ್ತಿ ಇದೆ ಇಲ್ಲಿ. ಆ ನವಿಲು ಸಂತತಿಗೂ ತೊಂದರೆ ಆಗುತ್ತೆ. ತುಂಬ ಕಾಡು ಪ್ರಾಣಿಗಳು ಇವೆ. ಇಲ್ಲಿ ಫಾರೆಸ್ಟ್ ಇದೆ. ಆ ಫಾರೆಸ್ಟ್ ಪಕ್ಕನೇ ಇದೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಅರಣ್ಯ ಇಲಾಖೆನೂ ಕಣ್ಣು ಮುಚ್ಚಿ ಕುಳಿತಿದೆ ಅಂತಲೇ ಅರ್ಥ. ಅರಣ್ಯ ಇಲಾಖೆ ಆಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರ್ತಾರೆ. ಇಲ್ಲಿಯ ತಹಶೀಲ್ದಾರ್ಗಳು ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅಂದರೆ ನೋಡಿ ಎಷ್ಟು ದೊಡ್ಡ ಗುಡ್ಡನ್ನೇ ತಿಂದುಬಿಟ್ಟಿದ್ದಾರೆ. ನೋಡಿ, ಗುಡ್ಡನ ಅಗ್ದು ಇನ್ನು ಈ ಸಲ ಮಳೆ ಬಂದರೆ ಇದು ಸಂಪೂರ್ಣ ಕುಸಿದು ಬಂದುಬಿಡುತ್ತೆ. ಕುಸಿಯೋ ಥರನೇ ಅಗ್ದು ಹಾಕಿದ್ದಾರೆ. ಗುಡ್ಡ ಕುಸಿದು ಇಡೀ ಪರಿಸರಕ್ಕೆ ಒಂದು ದೊಡ್ಡ ಮಾರಕವಾಗುವ ಒಂದು ಹಂತದಲ್ಲಿದೆ. ನೋಡಿ, ಇದು ಭಟ್ಕಳ ತಾಲೂಕು ಮಾವಿನಕುರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ. ಮಾವಿನಕುರೆ ಗ್ರಾಮ ಪಂಚಾಯತ್ ಅಂದರೆ ಭಟ್ಕಳ ಬಂದರ್ ಹತ್ರ ಬರುತ್ತೆ. ಇದು ಗೊಂಡ್ರಿಕೇರಿ ರಸ್ತೆಯಲ್ಲಿ ಬರುತ್ತೆ. ಅಗ್ದು ಬಗ್ದು ಎಲ್ಲ ಕಡೆ ಹಸಿರಿದೆ, ಆದರೆ ಇಲ್ಲಿ ಮಾತ್ರ ನೋಡಿ ಅಗ್ದು ಇಡೀ ಗುಡ್ಡನೇ ಅಗ್ದು ಹಾಕಿದ್ದಾರೆ. ಇಲ್ಲಿ ಜನಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರ್ತಾರೆ. ಅವ್ರಿಗೆ ಹಪ್ತ ಅಥವಾ ದೊಡ್ಡ ಪ್ರಮಾಣದಲ್ಲಿ ಹಣ ಪಾವತಿ ಆಗಿರ್ತಾರೆ. ಒಬ್ಬ ಖಾಸಗಿ ವ್ಯಕ್ತಿ ಮಾಫಿಯಾ ಥರ ಇದನ್ನೆಲ್ಲ ನುಂಗು ನೀರು ಕುಡಿದ ಪರಿಸರನ ಹೇಗೆ ನಾಶ ಮಾಡ್ಬೋದು ಅನ್ನೋದಕ್ಕೆ ನೋಡಿ ಅಗ್ದು ಬಗ್ದು ಎಲ್ಲ ಮಾಡಿದ್ದಾರೆ. ನೋಡಿ, ಸಂಪೂರ್ಣ ಗುಡ್ಡ ಎಲ್ಲ ಕೆಂಪು ಮಣ್ಣಿನ ಗುಡ್ಡ, ಎಕರೆಗಟ್ಟಲೆಯಲ್ಲಿ ಇದು ನಾಶ ಮಾಡಿದ್ದಾರೆ. ಇದು ನಿಜವಾಗಲೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುಡ್ಡ ಪೂರ್ತಿ ಕುಸಿದು ಇಲ್ಲಿಯ ಪರಿಸರದ ಅಸಮತೋಲನಕ್ಕೆ ಕಾರಣ ಆಗುತ್ತೆ. ಈ ಕಡೆ ಫುಲ್ ಫಾರೆಸ್ಟ್ ಇದೆ. ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಈ ಕಡೆ ಗೊತ್ತಿದೆ ಅವ್ರಿಗೆ, ಅದೆಲ್ಲ ಗೊತ್ತಿರುತ್ತೆ, ಎಲ್ಲ ಅಧಿಕಾರಿಗಳಿಗೂ ಗೊತ್ತಿರುತ್ತೆ. ಇಲ್ಲಿ ಜನಪ್ರತಿನಿಧಿಗಳೇ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವ್ರಿಗೂ ಗೊತ್ತಿರುತ್ತೆ. ಅವರು ಇದಕ್ಕೆ ಶಾಮೀಲಾಗಿರ್ತಾರೆ. ಆಲ್ಮೋಸ್ಟ್ ಅವರೆಲ್ಲ ಶಾಮೀಲಾಗಿಲ್ಲ ಅಂದರೆ ಒಂದು ಹಿಡಿ ಮಣ್ಣು ಎತ್ತಲಿಕ್ಕೂ ಕಷ್ಟ. ಇದು ನೋಡ್ರಿ, ಸಾವಿರಾರು ಲೋಡ್ಗಟ್ಟಲೆ ಮಣ್ಣು ಹೋಗಿದ್ದಾರೆ. ಅರ್ಧಕ್ಕರ್ಧ ಗುಡ್ಡನೇ ಅಗೆದು ಬಿಟ್ಟಿದ್ದಾರೆ. ಇದು ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು ಮಾವಿನಕುರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗೊಂಡ್ರಿಕೇರಿ ಹತ್ರ ಬರುತ್ತೆ. ಅಗ್ದವರು ಅವ್ರು ಖಾಸಗಿ ಜಾಗ ಅಂತ ಹೇಳ್ತಾರೆ. ಖಾಸಗಿ ಜಾಗ ಆದರೆ ಈ ಥರ ಅಗಿಲಿಕ್ಕೆ ಅವಕಾಶ ಇರೋಲ್ಲ ಸರ್ಕಾರದಲ್ಲೂ. ಈ ಥರ ಅರಣ್ಯ ಇಲಾಖೆ ತಾಗಿರುವ ಒಂದು ಪ್ರದೇಶನ ಅಗ್ದು ಬಗ್ದು ಈ ಥರ ಮಾಡಿದ್ದಾರೆ ಅಂದರೆ ಈ ಪ್ರದೇಶಕ್ಕೆ ತುಂಬ ಅಪಾಯಕಾರಿದೆ ಅಂತಲೇ ಹೇಳ್ಬೋದು.
ಈ ಗುಡ್ಡ ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಕುಸಿದು ಈ ಪ್ರದೇಶ ತುಂಬ ಅಸಮತೋಲನ ಆಗುತ್ತೆ. ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ನವರು ಮತ್ತು ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳು ಎಚ್ಚರ ವಹಿಸಬೇಕಾಗುತ್ತೆ. ಇಲ್ಲಾಂದರೆ ಈ ಪ್ರದೇಶಕ್ಕೆ ತುಂಬ ಹಾನಿ ಆಗುತ್ತೆ, ಪರಿಸರಕ್ಕೂ ಹಾನಿ ಆಗುತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಮಾಯನಕುರ್ವೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗೊಂಡ್ರಕೆರೆ ರಸ್ತೆ ಅಂತ ಬರುತ್ತೆ ನೋಡಿ. ಎಲ್ಲ ಕಡೆ ನಿಮ್ಗೆ ಹಸಿರೇ ಕಾಣುತ್ತಾರೆ, ಇದು ಮಾತ್ರ ಫುಲ್ ಅಗ್ದು ಹಾಕ್ಬಿಟ್ಟಿದ್ದಾರೆ. ಇನ್ನು ಮುಂಗಾರು ಮಳೆಗಾಲದಲ್ಲಿ ಇದೆಲ್ಲ ಸಂಪೂರ್ಣ ಕುಸಿದು ಬೀಳುವ ಹಂತದಲ್ಲೇ ಇದೆ. ಎಲ್ಲ ಇಡೀ ಗುಡ್ಡನೇ ಫೌಂಡೇಶನ್ಗೆ ಕೈ ಹಾಕಿದೆ ಅಂದರೆ ಇದು ಗುಡ್ಡನೇ ಕುಸಿದು ಬೀಳೋ ಹಂತದಲ್ಲಿ ನೋಡಿ. ತುಂಬ ಅಪಾಯಕಾರಿಯಾದ ಒಂದು ಬೆಳವಣಿಗೆ. ಮನುಷ್ಯ ಎಷ್ಟು ಪರಿಸರ ನಾಶ ಮಾಡ್ತಾನೆ, ನಂತರ ಅನಾಹುತ ಆದರೆ ನೋಡಿ ನವಿಲುಗಳು ಕೂಗ್ತವೆ ನೋಡಿ. ಇದರಲ್ಲಿ ತುಂಬ ನವಿಲಿದೆ, ನವಿಲು ಸೌಂಡ್ ಕೇಳ್ತಾ ಇದೆ ನೋಡಿ. ಅವರ ವಾಸಕ್ಕೂ ತುಂಬ ತೊಂದರೆ ಆಗಿದೆ. ನವಿಲುಗಳ ಸಂತತಿಗೂ ಈ ಪ್ರದೇಶದಲ್ಲಿ ತುಂಬ ನವಿಲುಗಳಿವೆ. ಆದರೆ ಅವ್ರದ್ದೆಲ್ಲ ಜಾಗನ ನಾವೇ ಕಬ್ಜಾ ಮಾಡ್ತಾ ಇರ್ತೀವಿ ನೋಡಿ. ವೆರಿ ಡೇಂಜರಸ್ ಪೊಸಿಷನಲ್ಲಿದೆ ಇದು. ಧನ್ಯವಾದ. ಗ್ರಾಮ ಪಂಚಾಯತ್ ಕಾರ್ಯಾಲಯ ಮಾಯನಕುರ್ವೆ ಭಟ್ಕಳ.